ಸುಮಾರು 1.3 ಕೋಟಿ ರೂಪಾಯಿ ಮೌಲ್ಯದ 3 ಆಂಬ್ಯುಲೆನ್ಸ್, 2 ಮೊಬೈಲ್ ವಾಹನ, ಹ್ಯಾಂಡ್ ಹೋಲ್ಡ್ ಮೊಬೈಲ್ ಎಕ್ಸ್ರೇ, ಲ್ಯಾಬ್ ಉಪಕರಣ ಹಾಗೂ ಬ್ಲಡ್ ಟೆಸ್ಟ್ ಮಾಡುವ ಉಪಕರಣಗಳನ್ನು ಕೈಗಾ ಎನ್ಪಿಸಿಐಎಲ್ ಸಿಎಸ್ಆರ್ ನಿಧಿಯಿಂದ ಜಿಲ್ಲಾ ಆರೋಗ್ಯ ಇಲಾಖೆಗೆ ಶಾಸಕ ಸತೀಶ್ ಸೇಲ್ ಉಪಸ್ಥಿತಿಯಲ್ಲಿ ಹಸ್ತಾಂತರಿಸಲಾಯಿತು. ಡಿಎಚ್ಒ ಕಚೇರಿ ಆವರಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ 3 ಆಂಬ್ಯುಲೆನ್ಸ್, 2 ಮೊಬೈಲ್ ವಾಹನಗಳಿಗೆ ಶಾಸಕ ಸತೀಶ್ ಸೇಲ್ ಹಾಗೂ ಕೈಗಾ ಎನ್ಪಿಸಿಐಎಲ್ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಪೂಜೆ ಸಲ್ಲಿಸಿ ರಿಬ್ಬನ್ ಕತ್ತರಿಸುವ ಮೂಲಕ ಸ್ವೀಕರಿಸಲಾಯಿತು. ಈ ವೇಳೆ ಮಾತನಾಡಿದ ಶಾಸಕ ಸತೀಶ್ ಸೇಲ್, ಕೈಗಾ ಎನ್ಪಿಸಿಐಎಲ್ ನವರು ತಮ್ಮ ಸಿಎಸ್ಆರ್ ನಿಧಿಯ ಮೂಲಕ ನಮಗೆ ಮೊದಲಿನಿಂದಲೂ ನೆರವು ನೀಡುತ್ತಿದ್ದಾರೆ. ಕಟ್ಟಡಗಳಿರಬಹುದು, ಶಾಲೆಗಳಿರಬಹುದು, ರಸ್ತೆಗಳಿರಬಹುದು, ಆಂಬ್ಯುಲೆನ್ಸ್, ಜೀಪ್ ಮುಂತಾದವುಗಳನ್ನು ಸಿಎಸ್ಆರ್ ಮೂಲಕ ನೀಡುತ್ತಿದ್ದಾರೆ. ಕೈಗಾ ಎನ್ಪಿಸಿಐಎಲ್ ವತಿಯಿಂದ ನೀಡಲಾದ 3 ಆಂಬ್ಯುಲೆನ್ಸ್ ಹಾಗೂ 2 ಮೊಬೈಲ್ ವಾಹನಗಳಿಗಾಗಿ ಜಿಲ್ಲೆಯ ಜನತೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಇನ್ನು ಕಾರವಾರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣವಾಗುತ್ತಿದ್ದು, ಮುಂದಿನ ವರ್ಷ ಮತ್ತೆ 5 ಆಂಬ್ಯುಲೆನ್ಸ್ಗಳನ್ನು ಕಾರವಾರದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಕೈಗಾ ಎನ್ಪಿಸಿಐಎಲ್ ಸಿಎಸ್ಆರ್ ನಿಧಿಯಿಂದ ಕೊಡುಗೆ ನೀಡುವಂತೆ ಮನವಿ ಮಾಡಿದರು. ಇದರಿಂದ ಅಪಘಾತದ ಸಂದರ್ಭದಲ್ಲಿ ಗಾಯಾಳುಗಳ ರಕ್ಷಣೆಗೆ ತುಂಬಾ ಅನುಕೂಲವಾಗಲಿದೆ ಎಂದರು. ನಮಗೆ ಮೊದಲಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ಹೇಳಿದಂಥ ಕೆಲಸಗಳಲ್ಲಿ ನಮಗೆ ರೋಡ್ ಇರ್ಬೋದು, ಬಿಲ್ಡಿಂಗ್ಸ್ ಇರ್ಬೋದು, ಶಾಲೆ ಇರ್ಬೋದು, ಆಮೇಲೆ ಆಂಬ್ಯುಲೆನ್ಸ್ ಇರ್ಬೋದು, ಜೀಪ್ ಇರ್ಬೋದು, ಇಂಥ ವ್ಯವಸ್ಥೆಯನ್ನು ನಮಗೆ ಕಲ್ಪಿಸಿ ಅವರು ಸಿಎಸ್ಆರ್ನಲ್ಲಿ ಕೊಡ್ತಾ ಇದ್ದಾರೆ. ಪ್ರಪ್ರಥಮವಾಗಿ ನಾನು ವಿನೋದ್ ಕುಮಾರ್ ಜಿಯವರಿಗೆ ಮತ್ತು ಅವರ ತಂಡದವರಿಗೆ ಥ್ಯಾಂಕ್ಸ್ ಹೇಳಿ ಬಯಸ್ತೇನೆ. ಇವತ್ತು ನಮ್ಮ PWDಯಿಂದ ಸಹ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಲ್ಲಿಕಾರ್ಜುನ್ ಅವರಿಗೂ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಕರೆಸ್ಕೊಂಡಿದ್ದೇನೆ. ಇವತ್ತು ಏನು ಈ 5 ವೆಹಿಕಲನ್ನು ಕೊಟ್ಟಿದ್ದೀರಿ, ನಮಗೆ ತುಂಬ ಹೃದಯದ ಹೃತ್ಪೂರ್ವಕ ವಂದನೆಗಳು. ಮತ್ತೆ ಇನ್ನು ಸಿಎಸ್ಆರ್ ಫಂಡ್ ನಿಂದ ಕೊಡುಗೆ ನೀಡಿ ಮಾತನಾಡಿದ ಕೈಗಾ ಎನ್ಪಿಸಿಐಎಲ್ ಸೈಟ್ ನಿರ್ದೇಶಕ ವಿನೋದ್ ಕುಮಾರ್, ಕೈಗಾ ಎನ್ಪಿಸಿಐಎಲ್ ಸಿಎಸ್ಆರ್ ನಿಧಿಯಿಂದ ಉತ್ತರ ಕನ್ನಡ ಜಿಲ್ಲೆಯ ಆರೋಗ್ಯ ಇಲಾಖೆಗೆ ಆಂಬ್ಯುಲೆನ್ಸ್ ಮತ್ತಿತರ ಉಪಕರಣಗಳನ್ನು ಕೊಡುಗೆಯಾಗಿ ನೀಡಲಾಗಿದೆ. ಇದರಿಂದ ಕಾರವಾರ, ಜೋಯಿಡಾ ಹಾಗೂ ಮುಂಡಗೋಡು ತಾಲೂಕುಗಳ ಜನತೆಗೆ ಅನುಕೂಲವಾಗಲಿದೆ ಎಂದರು. ಕಳೆದ ವರ್ಷ ಕೂಡ ಕಾರವಾರ ನಗರಸಭೆಗೆ 2 ಆಂಬ್ಯುಲೆನ್ಸ್ಗಳನ್ನು ಕೊಡುಗೆಯಾಗಿ ನೀಡಲಾಗಿತ್ತು. ಪ್ರತಿ ವರ್ಷ ನಾವು ಸುಮಾರು 10 ಕೋಟಿ ರೂಪಾಯಿ ಹಣವನ್ನು ಶಿಕ್ಷಣ, ಮೂಲಸೌಕರ್ಯ, ಕೌಶಲ್ಯಾಭಿವೃದ್ಧಿ ಕ್ಷೇತ್ರಗಳ ಅಭ್ಯುದಯಕ್ಕೆ ಕೊಡುಗೆಯಾಗಿ ನೀಡುತ್ತಿದ್ದೇವೆ ಎಂದರು. 3 ambulances and 2 mobile vans and certain medical equipment also, like mobile X-ray and other blood test equipment for the benefit of this Karwar Taluka, Joida and Mundgod block. And this total cost is around 1.25 crores we have spent on this. See, last year you remember we have donated some 2 ambulances to Karwar municipality. That time MLA sir has told we need some more ambulances for the benefit of this Karwar. DHO has proposed a scheme. They wanted to have these mobile vans and ambulances. So this year we could take it successfully. And not only this, every year we spend a lot of amount on this development of neighborhoods to 16 kilometers from the plant set and township. We spend more than 10 crores in a yearly. The field of health, education. ಈ ವೇಳೆ ಮಂಗನ ಕಾಯಿಲೆ ನಿಯಂತ್ರಣ ಕಾರ್ಯಕ್ರಮಕ್ಕೆ 1 ವಾಹನ ಕೊಡುಗೆಯಾಗಿ ನೀಡುವಂತೆ ಅಂಕೋಲಾ ತಾಲೂಕಾ ಆರೋಗ್ಯ ಅಧಿಕಾರಿಗಳು ಕೈಗಾ ನಿರ್ದೇಶಕ ವಿನೋದ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಡಿಎಚ್ಒ ಡಾಕ್ಟರ್ ಶಂಕರ್ ರಾವ್, ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ನಟರಾಜ್, ಜಿಲ್ಲಾ ಮಲೇರಿಯಾ ಅಧಿಕಾರಿ ಡಾಕ್ಟರ್ ರಮೇಶ್ ರಾವ್, ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಹರ್ಷ, ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಮಲ್ಲಿಕಾರ್ಜುನ್ ಜೇರಟಗಿ, ಪೌರಾಯುಕ್ತ ಜಗದೀಶ್ ಹುಲಗೆಜ್ಜೆ, ಕೈಗಾದ ಹೆಚ್ಚುವರಿ ಚೀಫ್ ಇಂಜಿನಿಯರ್ ತಿಪ್ಪೇಸ್ವಾಮಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.